ಇದು ಏನೇ ನಿಮ್ಗೆ ಕಂಡು ಬಂದಲ್ಲಿ ನಮಗೆ ತಿಳಿಸಿದೆ ಅಂತ ತಿಳಿಸೋಕಂದು ಇದೆ ಅಂತಾರಾಷ್ಟ್ರೀಯ ಒಂದು ಎಮರ್ಜೆನ್ಸಿ ಕಾಲ್ ಇದೆ. ಯಾವುದು ಏನಾದರೂ ಗೊತ್ತಾ? ಪೊಲೀಸರಿಗೆ ಒಂದು 3 ಸಂಖ್ಯೆ ನಂಬರ್ ಇದೆ. ಆ ನಂಬರಿಗೆ ಕಾಲ್ ಮಾಡಿದರೆ ಪೊಲೀಸರು ಎಲ್ಲಿಂದ ಆದರೂ ಬರ್ತಾರೆ. ಯಾರಾದರೂ ಹೇಳ್ತೀರಾ ಆ ನಂಬರ್ ಯಾವುದು ಅಂತ ಹೇಳಿ? 119 ಅಲ್ಲ, 112. ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಗೊತ್ತಿದೆ. ಇದೆ 112. 112 ಅಂದರೆ ನಿಮಗೆ ಯಾವುದಾದ್ರೂ ಅಕ್ರಮ ಅಂದರೆ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಯಾರಾದರೂ ಮಾರಾಟ ಮಾಡ್ತಿದ್ರೆ, ಅಥವಾ ನಿಮ್ಮ ಕ್ಯಾಂಪಸ್ಸಲ್ಲಿ ಯಾರಾದರೂ ಯೂಸ್ ಮಾಡ್ತಿದ್ರೆ, ಅಥವಾ ನಿಮ್ಗೆ ಕಂಡು ಬಂದರೆ, ನೀವು ಎಲ್ಲಾದರೂ ನಿಮ್ಮ ಊರಿಗೆ ಹೋದಲ್ಲ ಆ ಥರ ಏನಾದರೂ ಕಂಡು ಬಂದರೆ ನೀವೇನು ಮಾಡಬೇಕು? 112 ಫೋನ್ ಮಾಡಬೇಕು. ಅದರಿಂದ ಏನಾಗ್ಬೋದು? ಒಳ್ಳೆಯ ಎಫೆಕ್ಟ್ ಆಗುತ್ತಾ? ಅಬ್ವಿಯಸ್ಲಿ ಆಗುತ್ತೆ. ಅದರಿಂದ ಎಫೆಕ್ಟ್ಸ್ ಏನೇನು ಗೊತ್ತಾದರೆ ಯಾರಿಗಾದ್ರೂ ಒಂದು ಹೇಳ್ರಿ ಎಫೆಕ್ಟ್ಸ್ ಏನೇನು ಆಗ್ಬೋದು ಅಂತ. ಮಾದಕ ವಸ್ತು ನಾವು ಜಾಸ್ತಿ ಯೂಸ್ ಮಾಡಿದ್ರೆ, ಜಾಸ್ತಿ ಅಂದರೆ ಯೂಸೇ ಮಾಡ್ಬೋದು ಆ್ಯಕ್ಚುಲಿ. ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು? ಕ್ಯಾನ್ಸರ್ ಆಯಿತು, ಅದು ನಮ್ಮ ದೇಹಕ್ಕೆ ಆಯಿತು. ಮತ್ತೇನಾಗ್ಬೋದು ಹೇಳಿ? ಏನಾಗ್ಬೋದು? ಅಟ್ರಾಕ್ಟ್ ಆಗ್ತೀವಿ ಅಂದರೆ ಅಡಿಕ್ಟ್ ಆಗ್ತೀವಿ ಅಂತ ಅರ್ಥ. ಅಡಿಕ್ಟ್ ಆಗ್ತೀವಿ, ಅದರಿಂದ ನಾವೇನೇನು ಮಾಡ್ಬೇಕು ಎಲ್ಲ ಮಾಡಿಬಿಡ್ತೀವಿ. ಅದರಿಂದ ಅಡಿಕ್ಟ್ ಅದು ಒಂದು ವೇಳೆ ನಮಗೆ ಸಿಗಲಿಲ್ಲ ಅಂದರೆ, ಅದು ತೊಗೊಳಕ್ಕೆ ನಮ್ಗೆ ದುಡ್ಡು ಇರಲಿಲ್ಲ ಅಂದ್ರೆ ನಾವೇನೇನೋ ಮಾಡ್ತೀವಿ. ಅದರಿಂದ ಏನಾಗುತ್ತೆ? ಅಪರಾಧ ಮಾಡ್ತೀವಿ ನಾವು, ಹೌದಾ? ಅದು ಸಿಗಲಿಲ್ಲ ಅಂದ್ರೆ, ನಮಗೆ ಸಡನ್ನಾಗಿ ಸಿಗಲಿಲ್ಲ ಅಂದರೆ ಏನು ಮಾಡ್ತೀವಿ? ಹೋಗಿ ಅದನ್ನು ಪಡ್ಕೊಳ್ಳೋಕ್ಕೆ ಏನೇನೋ ಮಾಡಿಬಿಡ್ತೀವಿ. ಅದಕ್ಕಾಗಿ ಏನಾಗುತ್ತೆ? ನಮ್ಮ ಸಮಾಜದಲ್ಲಿ ಅಪರಾಧನೂ ಜಾಸ್ತಿ ಆಗ್ತವೆ, ಹೌದಾ? ಹಾಗಾಗಿ ಏನು ಮಾಡಬೇಕು? ನೀವು ತಡೆಗಟ್ಟುವ ವಾರಿಯರ್ಸ್ ಕತೆ ಇದು ಮಾಡಬೇಕು, ಕೆಲಸ ಮಾಡಬೇಕು. ಯಾವ ಥರ ಅಂದರೆ, ಏನು ಬಿಡಪ್ಪ ಪೊಲೀಸರು ಬಂದು ಹೇಳ್ತಾರೆ, ನನಗೇನು ಬಿಡಪ್ಪ ಅಂತ ಕೈ ಬಿಡಬಾರ್ದು. ಏನಾದರೂ ನಿಮ್ಗೆ ಕಂಡು ಬಂದಲ್ಲಿ ಫೋನ್ ಮಾಡಬೇಕು. 112 ಏನದು ಎಲ್ಲರಿಗೂ ಫೋನ್ ಯೂಸ್ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇದೆ. ಯಾರಿಗಾದ್ರೂ ಗೊತ್ತಿಲ್ವಾ? ಫೋನ್ ನನಗೆ ಯೂಸೇ ಮಾಡೋಕ್ಕೆ ಬರೋಲ್ಲ ಅಂತ ಯಾರಿಗೂ ಗೊತ್ತಿದೆ? ಇದು 8th 9th 10th ಜಾಸ್ತಿ ಹೇಳೋದು ನಾನು. 6th 7th ಹೇಳಲ್ಲ, ಪಾಪ ಇನ್ನೂ ಚಿಕ್ಕವರಿದ್ದಾರೆ. 10th ಅಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಫೋನ್ ಯೂಸ್ ಮಾಡೋಕ್ಕೆ ಬರುತ್ತೆ, ಹೌದಾ? ಹಾಗಾಗಿ ಏನು ಮಾಡ್ಬೇಕು? ನೀವು ಏನಾದರೂ ನಿಮಗೆ ಆ ಥರ ಕಂಡು ಬಂದರೆ ನಮಗೆ ಹೇಳಬೇಕು. ಇದೇ ಮೇನ್ ಇಂಟೆನ್ಷನ್ನು. ಮತ್ತು ಇದು ಅಪಾರ್ಟ್ ಫ್ರಮ್ ದ್ಯಾಟ್, ಈ ಸೋಷಿಯಲ್ ಮೀಡಿಯಾ ನೀವು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ. ಸೋಷಿಯಲ್ ಮೀಡಿಯಾದಿಂದ ಏನಾಗ್ತಿದೆ ಅಂತ ನಮಗೆ ಠಾಣೆಗೆ ದಿನ ಆದರೂ ಒಂದೊಂದು ಸಮಸ್ಯೆಗಳು ಬಂದೇ ಬರ್ತಿರ್ತವೆ. ಈಗ 10th ಇರ್ತಾರೆ, 9th ಇರ್ತಾರೆ, ಅವನು ಯಾವುದೋ ಒಂದು ಅಪೋಸಿಟ್ ಇದಕ್ಕೆ ಏನೇನೋ ಮೆಸೇಜ್ ಸೆಂಡ್ ಮಾಡ್ತಾನೆ, ಅವ್ರು ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾಗಿ ಏನಾಗುತ್ತೆ? ಅದು ಅವ್ರ ಮನೆಗಾಯಿತು, ಅವ್ರಿಗಾಯಿತು, ಎಲ್ಲರಿಗೂ ಏನಾಗುತ್ತೆ? ಸಮಸ್ಯೆ ಆಗುತ್ತಾ ಆಗಲ್ವಾ? ಅವನಿಗೂ ಆಗುತ್ತೆ. ಅವ್ರಿಗೆ ಶಿಕ್ಷೆನೂ ಐತೆ. ಶಿಕ್ಷೆ ಇಲ್ಲ ಅಂತೇನಿಲ್ಲ, ಅದಕ್ಕೂ ಶಿಕ್ಷೆ ಐತೆ. ನಾನು ಬಿಡಪ್ಪ ಸಣ್ಣ ಹುಡುಗ, ನನಗೇನು ಶಿಕ್ಷೆ ಆಗಲ್ಲ ಅಂತೇನಿಲ್ಲ. ಅವ್ರಿಗೇನದ ಶಿಕ್ಷೆ ಇದ್ದೇ ಇರುತ್ತೆ. ಮತ್ತೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ, ಇದೆ ಅಂತಲ್ಲ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳಿ. ಪೊಲೀಸರ ಬಗ್ಗೆ ಅಥವಾ ಏನೋ ನಿಮ್ಮ ಪರ್ಸನಲ್ ಆಯಿತು, ಈಗ ಸ್ಟಡೀಸ್ ಸಂಬಂಧಪಟ್ಟಂಗೆ ಆಯಿತು, ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು. ಮಾತಾಡ್ಬೇಕು. ನೀವು ಯಾರಾದರೂ ನಿಮಗೆ ಮಾತಾಡಿರೋ ನಿಮ್ಗೇನೋ ಗೊತ್ತಾಯ್ತು ಅಂತ ಸುಮ್ಮನಿದ್ರು, ಎಲ್ಲ ಗೊತ್ತಾಯ್ತು, ಇದೇನೋ ಗೊತ್ತಾಗಿಲ್ಲ ಅಂತ. ಈಗ ನಿಮ್ಗೇನೋ ಗೊತ್ತಾಯ್ತು ಅಂತ, ಇಲ್ಲಾಂದ್ರೆ ಏನೂ ಗೊತ್ತಾಗಿಲ್ಲ ಅಂತ, ಯಾವ್ದಾರು ಒಂದು ಗೊತ್ತಾಗಬೇಕಲ್ಲ ನಮಗೆ. ಫಾರ್ ಎಕ್ಸಾಂಪಲ್, ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಶಾಲೆ ಹೊರಾಂಗಣಗಳಲ್ಲಿ ಏನೋ ಅಹಿತಕರ ಘಟನೆ ನಡೀತದೆ ಅಲ್ವಾ? ಆ ಘಟನೆ ನಡೆದ ನೀವು ಏನ್ ಮಾಡಬೇಕು ಅಲ್ವಾ? ಅವು ನೀವು ಎಮರ್ಜೆನ್ಸಿ ಕಾಲ್ 112 ಕಾಲ್ ಮಾಡಿದ್ರೆ ಅವರು ಬಂದು ಆ ಗಲಾಟೆಯನ್ನಾತು ಮತ್ತೊಂದು ಏನೇ ಅಹಿತಕರ ಘಟನೆ ನಡೀತಾರೆ ತಡೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ, ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡ್ತಾರೆ. ಆ ಥರದ್ದೇನೋ ಸಮಸ್ಯೆಗಳಿದ್ರೆ ನೀವು ತನ್ನಿ ಅವ್ರ ಗಮನಕ್ಕೆ ಅಂತ ಹೇಳ್ತಾರೆ. ಸಮಸ್ಯೆಗಳಿರೋ ಮನುಷ್ಯ ಅಂದ್ಮೇಲೆ ಊರಾಗಿರ್ಬೋದು ಅಥವಾ ಮನೇಲಿ ಎಷ್ಟೋ ಸಮಸ್ಯೆಗಳಿರ್ತವೆ. ನಮ್ಮ ಮನೆಗಳಲ್ಲೇ ಈಗ ಮಾದಕ ವ್ಯಸನಗಳು ಎಷ್ಟೋ ಜನ ಇರ್ತಾರೆ, ಬಿಟ್ಟಿಗೆ ಇರ್ತಾರೆ, ಸಿಗರೇಟ್ ಇರ್ತಾರೆ, ಎಡಿಟ್ ಇರ್ತಾರೆ ಅಲ್ವಾ? ಆ ಥರದೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥ ಸದುದ್ದೇಶವನ್ನ ನಮ್ಮ ಭಾರತ ಸರ್ಕಾರ ಹೊಂದ್ಕೊಂಡಿದ್ದು. ಜಾಗೃತಿ ಮೂಡಿಸ್ಲಿಕ್ಕೆ ಇವತ್ತು ನಮ್ಮ ಶಾಲೆಗೆ ನಮ್ಮ ಶ್ರೀರಾಮ್ಪುರ ಠಾಣೆಯ ಅಧಿಕಾರಿಗಳು ಬಂದಿದ್ದಾರೆ ಅಲ್ವಾ? ಇದ್ರ ಬಗ್ಗೆ ಟಾಪಿಕ್ ಅರ್ಥ ಆಯ್ತಾ ನಿಮಗೆ? ಟಾಪಿಕ್ ಅರ್ಥ ಆಯ್ತಾ? ಆ ಥರದ್ದೇನೋ ಸಮಸ್ಯೆಗಳಿದ್ರೆ ನಿಮ್ಮದೇನೋ ಸಮಸ್ಯೆಗಳಿದ್ರೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಳ್ಳಿಗಳಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಪರಿಸರದಲ್ಲಾಗಿರ್ಬೋದು, ಆ ಥರದ ಕಂಡು ಬಂದು ಮಾತಾಡಿ ಸಲಹೆ ಕೊಡ್ತಾರೆ ಅವರು.
ಆಗಿರ್ಬೋದು, ರ್ಯಾಗಿಂಗ್ ಆಗಿರ್ಬೋದು ಅಥವಾ ಚುಡಾಯಿಸೋದು ಆಗಿರ್ಬೋದು, 100 ಮೀಟರ್ ವ್ಯಾಪ್ತಿಯಲ್ಲಿ ಬೈಕ್ ನಮ್ಮಲ್ಲಿ ನಮ್ಮ ಸರ್ ನಮ್ಮ ಸರ್ ವಾದ ಮಾಡಿದ್ದಾರೆ. ನೋಡಿ ನಮ್ಮ ವಾಚ್ಮನ್ ಹೇಳಿ ಏನಾದ್ರೆ ಮಾಡ್ತಾರೆ. ನೀವು ಎಷ್ಟೋ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಗೊಳಗಾಗ್ತಿರ್ತೀರಿ. ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಹೊರಗಡೆಯಿಂದ ಯಾರಾಗಿರ್ಬೋದು, ಅಣ್ಣ ಅಂತ ಬರ್ತಾರೆ, ಅವರು ನಿಮ್ಗೆ ಕಿರುಕುಳ ಕೊಡ್ತಕ್ಕಂಥದ್ದು, ಈ ತರ ಆಕ್ಟಿವಿಟೀಸ್ ಇದ್ರೆ ಅದಕ್ಕೆ ಸಲಹೆ ನೀಡಿದ್ರೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೋದು, ಎಷ್ಟೋ ವಿಚಾರಗಳನ್ನ ನಾವು ಗೋಪಿ ಇಡಬಾರ್ದು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ರ್ಯಾಗಿಂಗ್ ನಡೀತದೆ. ಆ ಥರದ ವಸತಿ ಶಾಲೆಗಳು ಅಂತಿರಲ್ಲ, ಕಾಲೇಜ್ ಅಥವಾ ಮತ್ತೊಂದು ಮಗದಲ್ಲಿ ಈ ತರ ಆಗ್ತಿರ್ತದೆ. ಆ ಜೂನಿಯರ್ ಕಾಲೇಜಲ್ಲಿ ಬಹಳ ಸಮಸ್ಯೆ ಆಗೋದು. ತಹಶೀಲ್ದಾರ್ ವಿಶೇಷ ಇವರೇ ಬಂದು ಅದು ಅವಾಯ್ಡ್ ಮಾಡಿದ್ರು, ವಕೀಲರು ಅಲ್ವಾ. ಅಂತ ಘಟನೆಗಳಿಂದ ಸ್ಟಾಪ್ ಆಯಿತು. ಇಂಥ ಘಟನೆಗಳಿದ್ರೆ ನಾವು ಸಮಾಜಮುಖಿ ವ್ಯವಸ್ಥೆ ಗಮನಕ್ಕೆ ತಂದ್ರೆ ಅದು ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಕೂಡ ನೀವು ಪೊಲೀಸರು ಭಯ ಪಡೋರು. ಯಾವ ಭಯ ಪಡಬೇಕು ನೀವು ಅಪರಾಧ ಮಾಡಿದಾಗ ಅಪರಾಧಿಗಳಾದ ಮಾತ್ರ ಪೊಲೀಸರು ಕಂಡ್ರೆ ಭಯ ಪಡಬೇಕು. ಅವರು ಕೂಡ ನಮ್ಮಂಗೆ ಕರ್ತವ್ಯ ನಿರ್ವಹಿಸುತ್ತ ಅಧಿಕಾರಿಗಳು. ಅರ್ಥ ಆಯ್ತಾ? ನೀವು ಪೊಲೀಸರನ್ನು ಭಯ ಬಿದ್ದು ಏನು ಮಾತಾಡೋ ಸುಮ್ಮನೆ ಇರಬಾರ್ದು ಯಾವತ್ತೋ ಅಲ್ವಾ. ಸಮಸ್ಯೆಗಳೇನಿದ್ರೆ ಹೇಳ್ಕೋಬೇಕು, ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ನೀವು ಯಾವ ಭಯ ಬೀಳಬೇಕು, ನೀವು ತಪ್ಪು ಮಾಡಿದಾಗ ಅಥವಾ ನೀವು ಅಪರಾಧಿ ಆದಾಗ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ನಿಮ್ಮ ಗ್ರಾಮದಲ್ಲಾಗಿರ್ಬೋದು ಅಥವಾ ನ್ಯಾಚುರಲ್ ಆಗಿ ಸಾಮಾಜಿಕ ವ್ಯವಸ್ಥೆಗಳು ಪಟ್ಟಂತಾಗಿ. ಟೀಚರ್ ಅಂತ ಭಯ ಪಡಬೇಡ್ರಿ. ಇಲ್ಲಿ ಹೇಳಕ್ಕಾಗಲ್ಲ ಅಂದ್ರೂ ನಮ್ಮ ಸ್ಟೇಷನ್ ನಂಬರ್ ಇರುತ್ತೆ, 112 ಇರುತ್ತೆ. 112 ಹೆಚ್ಚಾಗಿ ಯೂಸ್ ಮಾಡೋದು ಕಲೀರಿ. ಅಂದರೆ ನೀವು ನಿಮ್ಮ ತಂದೆ ತಾಯಿಗೆ ಜಾಸ್ತಿ ಗೊತ್ತಿರಲ್ಲ, ಅವ್ರ ಫೋನ್ ಯೂಸ್ ಮಾಡೋದು ಗೊತ್ತಿರಲ್ಲ, ಅವ್ರು ಹೇಳಿ ಆ ನಂಬರು ಸೇವ್ ಮಾಡಿರಿ. ಅದು ಎಮರ್ಜೆನ್ಸಿ ಇದೊಂದೇ ಅಂತಲ್ಲ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಆಯಿತಾ. ಆವಾಗ ಫೋನ್ ಮಾಡಿದಾಗ ಸಡನ್ನಾಗಿ ನಮ್ಮದು ಸ್ಟೇಷನಿಗೆ ಬಂದು ಕೊಡೋ ಕಂಪ್ಲೇಂಟ್ ಅವಶ್ಯಕತೆ ಇರೋಂಗಿಲ್ಲ. ಅಲ್ಲಿಗೆ ನಾವು ಬರ್ತೀವಿ ಅಥವಾ ಸಿಬ್ಬಂದಿಗಳು ಇರ್ತಾರೆ, ಆ 112 ಸಿಬ್ಬಂದಿಗಳು ಬರ್ತಾರೆ. ತಕ್ಷಣ ನಿಮಗೇನಾಗುತ್ತೆ, ಏನಾಗುತ್ತೆ, ನ್ಯಾಯ ಸಿಗುತ್ತೆ.